ಗೈಸ್, ನಾನು ಒಂದಷ್ಟು ಕೆಲವೊಂದು ಸ್ಟೋರಿ, ವೀಡಿಯೋಸು, ರೀಲ್ಸು ಏನು ಅಂತ ಗೊತ್ತಿಲ್ಲ. ನಾನು ಡೈಲಿ ಏನು ಕೆಲಸ ಮಾಡ್ತಾ ಇರ್ತೀನಿ ಅದನ್ನು ಕೆಲವೊಂದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಟ್ ನಾನು ನಂತರ ಸೆಲ್ಫಿ ಸ್ಟಿಕ್ ಆಗಲಿ ಅದೆಲ್ಲ ಏನಿಲ್ಲ, ಮೊಬೈಲಲ್ಲೇ ವಿಡಿಯೋ ಮಾಡ್ಕೋತೀನಿ. ಎಷ್ಟಾಗತ್ತಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಬಟ್ ನಂದು ಕೆಲವೊಂದು ಬೆಳಗ್ಗಿಂದ ಸಂಜೆ ತನಕ ಇರೋ ಕೆಲಸ ಅಂತೂ ಅಷ್ಟೊಂದೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅಷ್ಟು ಫ್ರೀ ಇಲ್ಲ. ನನ್ನ ಮಗಳದ್ದು ಕೆಲವೊಂದು ಆ್ಯಕ್ಟಿವಿಟೀಸ್ ಇರುತ್ತೆ, ನನ್ನ ಮಗಳದು ನನ್ನ ಮಗಂದು, ಅವರಿಬ್ಬರದನ್ನು ಕೆಲವೊಂದು ಆ್ಯಕ್ಟಿವಿಟೀಸ್ನ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಈಗ ಜಸ್ಟ್ ನನಗೊಂದು ಮೆಸೇಜ್ ಬಂತು, ಏನಂತ, ಯಾವುದೋ ಒಂದು ರೀಲ್ಸು ವೀಡಿಯೋಸು ಗೊತ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ. ಅದು 20 ಮಿನಿಟ್ಸ್ಗೆ 100 ಜನ ನೋಡಿದ್ದಾರೆ ಅಂತ ನೋಟಿಫಿಕೇಷನ್ ಬಂತು. ಅದು ಐಡೆಂಟಿಫೈ ಮಾಡಿ ನೋಟಿಫಿಕೇಷನ್ ಕಳಿಸಿದ್ದಾರೆ ಅಂದರೆ ನನಗೆ ಸ್ವಲ್ಪ ಖುಷಿ ಆಗ್ತಿದೆ. ಅಂಥದ್ದೇನು ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಲಿ ವಿಡಿಯೋ ಆಗಲಿ ಏನು ಹಾಕಿಲ್ಲ, ಜಸ್ಟ್ ಒಂದು ಫನ್ ಅಷ್ಟೇ. ಅದೇನು ಮನೇಲಿ ನನ್ನ ಮಕ್ಕಳು ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅದನ್ನು. ಮತ್ತು ನಾನು ಇತ್ತೀಚೆಗೆ ಸ್ವಲ್ಪ ದಿನದಿಂದ ರೀಲ್ಸ್ ತುಂಬ ನೋಡ್ತಾ ಇದ್ದೀನಿ. ಕೆಲವೊಂದು ರೀಲ್ಸಲ್ಲಿ ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಿದೆ, ಇಷ್ಟು ಮಾಡಿದೆ ಅನ್ನೋದನ್ನು ಆ ಥರ ಹಾಕ್ತಾ ಇರ್ತಾರೆ. ನಂಗೆ ಹೌದಾ, ಆ ಥರ ಎಲ್ಲ ಮಾಡ್ಬೋದಾ, ಆ ಥರನೂ ದುಡ್ಡು ಮಾಡ್ಬೋದಾ ಅನ್ನೋದೇ ನನಗೆ ಗೊತ್ತಾಗಿದ್ದೆ ಈಗ. ಬಟ್ ನಾನು ಕೆಲವೊಂದು ವೀಡಿಯೋಸ್ನ ಹಾಕಿ ಅಪ್ಲೋಡ್ ಮಾಡಿ ನಾನು ಅಲ್ಪ ಸ್ವಲ್ಪ ದುಡ್ಡು ಮಾಡಬೇಕು ಅನ್ನೋ ಆಸೆ ಇದೆ. ಬಿಕಾಸ್ ನನಗೋಸ್ಕರ ಅಲ್ಲ, ನನ್ನ ಹಸ್ಬೆಂಡ್ಗೋಸ್ಕರ. ಸೊ ನಾನು ಕೆಲವೊಂದು ನನ್ನ ಮಕ್ಕಳದ್ದು ಆ್ಯಕ್ಟಿವಿಟೀಸು ಮತ್ತು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಪ್ಲೀಸ್ ಇಟ್ಸ್ ಎ ಹಂಬಲ್ ರಿಕ್ವೆಸ್ಟ್, ಓಕೆನಾ? ನೋಡಿ, ರಿಪೀಟ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಿಕಾಸ್ ಇದೆಲ್ಲ ನನ್ನ ಹಸ್ಬೆಂಡ್ಗೋಸ್ಕರ ಅಷ್ಟೇ. ದೆನ್ ಏನು ವೀಡಿಯೋಸ್ ಹಾಕಬೇಕು, ಹೇಗೆ ಏನು ಗೊತ್ತಿಲ್ಲ, ಹೆಂಗಾಗುತ್ತೋ ಹಾಗೆ ಹಾಕ್ತಾಯಿದ್ದೀನಿ. ಒಂದೊಂದು ಸಲ ಅಂತೂ ಹುಚ್ಚಿಡಿದ್ಬಿಡುತ್ತೆ ನನಗೆ, ಏಕೆಂದರೆ ಅಷ್ಟು ಕಾಂಪ್ಲಿಕೇಟೆಡ್. ಒಂದೊಂದು ಸಲ ಯಾವ ವೀಡಿಯೋಸ್ ಹಾಕಬೇಕು, ಏನು ಹಾಕಬೇಕು, ಹೆಂಗೆ ಎಡಿಟ್ ಮಾಡಬೇಕು, ಏನು ಗೊತ್ತಿಲ್ಲ. ಕೆಲವೊಂದು ಯೂಟ್ಯೂಬಲ್ಲಿ ಎಡಿಟ್ ಮಾಡೋದು ಮತ್ತು ಹೇಗೆ ವಿಡಿಯೋ ಮಾಡಾಕೋದು ಎಲ್ಲ ಅದನ್ನು ತೋರಿಸ್ತಿರ್ತಾರೆ. ಸೊ ಅದರಲ್ಲಿ ನಾನು ಚೆಕ್ ಮಾಡಿ ಹಾಕ್ತಾಯಿದ್ದೀನಿ. ನನಗಂತೂ ಓನಾಗಂತೂ ಅದೆಲ್ಲ ಮೈಂಡಿಗೆ ಬರ್ತಾನೆ ಇಲ್ಲ. ಒಂದೊಂದು ಸಲ ಅನಿಸುತ್ತೆ, ಬೇಡಪ್ಪ, ಇದು ತಲೆ ಕೆಟ್ಟೋಗ್ತಿದೆ. ಇರೋ ಬ್ಯುಸಿಲಿ ಇದನ್ನೂ ತಲೆಗೆ ಹಾಕ್ಕೊಂಡು, ಇದನ್ನೂ ಯಾರಪ್ಪ ಇಷ್ಟೊಂದು ಟೆನ್ಷನ್ ಎಲ್ಲ ತೊಗೊಂಡು ಇಷ್ಟೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋದು, ತುಂಬ ರಿಸ್ಕ್ ಕೆಲಸ ಅದು. ಬಟ್ ಏನು ಮಾಡೋದು, ಕೆಲವೊಂದು ಸಲ ರಿಸ್ಕ್ ತೊಗೋಬೇಕು. ಇದೆಲ್ಲ ರಿಸ್ಕ್ ಅಂದರೆ ಲೈಫಲ್ಲಿ ಕೆಲವೊಂದು ಸೈಡಲ್ಲಿ ಒಂದೆಲ್ಲೋ ಒಂದು ಗ್ಯಾಪಲ್ಲಿ ಒಂದು ರಿಸ್ಕ್ ಅಷ್ಟೇ. ಅಷ್ಟು ಬಿಟ್ಟರೆ ಅಷ್ಟೊಂದು ಕಷ್ಟ ಅಂತ ಅಲ್ಲ. ಸ್ಟಾರ್ಟಿಂಗು ಸ್ವಲ್ಪ ಕಷ್ಟನೇ, ಹೋಗ್ತಾ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ವ್ಯೂಸ್ ಬೇಕಾ ಜಾಸ್ತಿ, ಇಲ್ಲ ಸಬ್ಸ್ಕ್ರೈಬರ್ ಬೇಕಾ ಜಾಸ್ತಿ, ಗೊತ್ತಾಗ್ತಿಲ್ಲ. ಬಟ್ ಯಾವ ರೀತಿ ವಿಡಿಯೋ ಮಾಡಾಕಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಕೆಟ್ಟದಾಗಂತೂ ಇಲ್ಲ. ಒಂದು ಒಳ್ಳೆ ರೀತಿಲಿ ಒಳ್ಳೆಯದನ್ನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಆಸೆ. ಬಟ್ ಏನು ಮಾಡಲಿ, ನಾನು ಇರೋ ಬ್ಯುಸಿಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಕಷ್ಟ ಆಗ್ತಿರುತ್ತೆ. ಹೆಂಗಾಗುತ್ತೆ ಹಂಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಟ್ ಯಾರು ಪ್ಲೀಸ್ ಬೈಕೋಬೇಡಿ. ಕಮೆಂಟ್ ಮಾಡೋದಿದ್ದರೆ ಒಳ್ಳೆ ರೀತಿಲಿ ಮಾಡಿ, ಕೆಟ್ಟದಾಗಂತೂ ಮಾಡಬೇಡಿ ಪ್ಲೀಸ್ ಅಷ್ಟೇ. ಬಾಯ್.